ಏನಾಯ್ತು? ಗೈಸ್, ನಾನು ಅಡುಗೆ ಮಾಡಿದ್ರೆ ಅವಳು ಕಾಯಿ ಎತ್ಕೊಂಡು ತಿಂತಾ ಇದ್ದಾಳೆ ಕದ್ಕೊಂಡು. ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡಿರೋದು. ಯಾರು? ಸೊ ಈಗ ಸ್ವಲ್ಪ ಈರುಳ್ಳಿ ಮಾಡಕ್ಕೆ ಏನೆಲ್ಲ ಬೇಕು, ಏನೆಲ್ಲ ಮಾಡಬೇಕು ಅಂತ ನಾನೀಗ ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಡೂ ಇಟ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತೆ ಜಾನು ಸೇರಿಸ್ಕೊಂಡು ಏನೋ ಅಡುಗೆ ಮಾಡ್ತಾ ಇದೀವಿ. ಏನ್ ಮಾಡ್ತಿದೀವಿ ಅಂತ ನೀವೇ ನೋಡಿ ಆಯ್ತಾ. ನಾವು ಈಗ ದಸರಾಗೆ ನಾವು ನಾನ್ ವೆಜ್ ತಿನ್ನಲ್ಲ, ಸೊ ವೆಜ್ ಮಾಡ್ಬೇಕು, ಏನಾದ್ರು ವೆಜ್ ರೆಸಿಪಿ ಮಾಡೋಣ ಅನ್ಕೊಂಡಿದೀವಿ. ಸೊ ಎಲ್ಲರಿಗೂ ಮನೇಲೂ ಮಾಡ್ತಾರೆ, ಬಟ್ ನಮ್ಮನೆ ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಮಾಡೋಣ ಅಂತ ಈಗ ಬದನೆಕಾಯಿ ಹೆಣ್ಗಾಯಿ ಮಾಡ್ತಾ ಇದೀವಿ. ಬನ್ನಿ, ಅದು ಹೆಂಗ್ ಮಾಡೋದು, ಅದಕ್ಕೆ ಏನೆಲ್ಲ ಮಾಡ್ಬೇಕಂತ ತೋರಿಸ್ತೀನಿ ನಿಮ್ಗೆ. ಈಗ ಫಸ್ಟ್ ನೋಡಿ, ಪ್ಯಾನ್ ತಗೊಂಡಿದ್ದೀನಿ. ಪ್ಯಾನ್ಗೆ ಆಯಿಲ್ ಹಾಕಿದ್ದೀನಿ. ಆಯಿಲ್ಗೆ ಸ್ವಲ್ಪ ಈಗ ಪ್ಯಾನ್ಗೆ ಸ್ವಲ್ಪ ಆನಿಯನ್. ಏನಾಯ್ತು? ಈಗ ಪ್ಯಾನ್ಗೆ ಸ್ವಲ್ಪ ಆನಿಯನ್ ಹಾಕೊಳ್ಳೋಣ. ಸಿಂಪಲ್ ಅಂಡ್ ಈಸಿ ರೆಸಿಪಿ ನೋಡಿ ಇದು. ಆನಿಯನ್ ತಿನ್ಬೇಡ ಕಳ್ಳಿ. ನೋಡಿ ಗೈಸ್, ನಾನು ಅಡುಗೆ ಮಾಡಿದ್ರೆ ಅವಳು ಕಾಯಿ ಎತ್ಕೊಂಡು ತಿಂತಾ ಇದ್ದಾಳೆ ಕದ್ಕೊಂಡು. ಏನ್ ಹೇಳೋದು ನಿಂಗೆ? ಹಾ, ಏನ್ ಹೇಳೋದು ನಿಂಗೆ? ಸಾಕು. ಸೊ ಈಗ ನಾನು ಫ್ರೈ ಮಾಡಿ ಆನಿಯನ್ನ. ನಮ್ಮ ಮನೆ ಅಡುಗೆ ಭಟ್ರು. ಯಾರು? ಸೊ ಈಗ ಸ್ವಲ್ಪ ಈರುಳ್ಳಿ ಹಾಕಾಗಿದೆ ಆಯಿಲಲ್ಲಿ ಫ್ರೈ ಮಾಡಕ್ಕೆ. ಈಗ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೋಣ. ಅದನ್ನು ಚೆನ್ನಾಗಿ ಆನಿಯನ್ ಜೊತೆ ಫ್ರೈ ಆಗಬೇಕು. ಇದು ಬೆಂದಿದೆ. ಇದು ಬೆಂದಾದ್ಮೇಲೆ ಈಗ ಇದಕ್ಕೆ ನಾವು ವಾಶ್ ಮಾಡಿ ಇಟ್ಕೊಂಡ್ರು ಅಂತ ಏನ್ ಹಾಕ್ಬೇಕು ಹೇಳು? ಏನಿದು? ಈಗ ಹಾಕ ಬದ್ನೆಕಾಯಿ ಅದ್ರೊಳಗೆ. ಹಂಗೆ ಇಲ್ಲಿ ನೋಡಿ ಗೈಸ್, ಬದ್ನೆಕಾಯಿನ ನಾವು 4 ಪೀಸ್ ಈ ತರ ಕಟ್ ಮಾಡ್ಕೊಂಡಿದ್ದೀವಿ. ಈ ತರ 4 ಇದ್ರಲ್ಲಿ ಕಟ್ ಮಾಡ್ಕೊಂಡು ಅದನ್ನ ಇದ್ರ ಜೊತೆ ಫ್ರೈ ಮಾಡ್ಕೋಬೇಕು. ಏನಾಗಲ್ಲ, ಬ್ರಿಂಜು ಅನ್ನೋದು. ಈಗ ಅದು ಚೆನ್ನಾಗಿ ಆಯಿಲಲ್ಲಿ ಆನಿಯನ್ ಅಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಗ್ರೇವಿ ಏನೇನು ಇರುತ್ತೆ ಅಂತ ಹೇಳ್ಕೊಡ್ತೀನಿ ನೋಡಿ. ನಾವು ಸ್ಟಫ್ಡ್ ಆಗಿ ಏನು ಮಾಡ್ತಾ ಇಲ್ಲ, ಬಟ್ ಇದು ಸ್ಟಫ್ಡ್ ಬದನೆಕಾಯಿ ತರನೇ ಇರುತ್ತೆ ನೋಡಿ. ಈಗ ಇದು ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದ್ಮೇಲೆ ನಿಮ್ಗೆ ಸಿಗ್ತೀನಿ ನಾನು. ಓಕೆ, ಬ್ರಿಂಜಾಲ್ ಬೇಯಿಸ್ತಾ ಇದ್ದಂಗೆ ಸ್ವಲ್ಪ ಪುಡಿ ಉಪ್ಪು, ಅದು ಬ್ರಿಂಜಾಲ್ ಬೇಗ ಬೇಯಲಿ ಅಂತ ಸ್ವಲ್ಪ ಪುಡಿ ಉಪ್ಪನ್ನ ಚೆನ್ನಾಗಿ ಇದು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಅಷ್ಟೇ. ಈಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಅರಿಶಿನ ಹಾಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಬೇಯಲಿ. ಅದು ಬೇಯೋ ಅಷ್ಟರಲ್ಲಿ ನಾವು ಮಸಾಲಾಗಳ ಮಸಾಲ ರೆಡಿ ಮಾಡಬೇಕು. ಆ ಮಸಾಲ ರೆಡಿ ಮಾಡಕ್ಕೆ ಏನೆಲ್ಲ ಬೇಕು, ಏನೆಲ್ಲ ಮಾಡಬೇಕು ಅಂತ ನಾನೀಗ ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಡೂ ಇಟ್. ಮಸಾಲಾಗೆ ಏನ್ ಬೇಕು ಹೇಳು? ಈ ಮಸಾಲಾಗೆ ವಾಟ್ ಇಸ್ ದಿಸ್ ಕಾಲ್ಡ್? This called is It's called peanut. It's called peanut. ಸೊ ಬನ್ನಿ, ಈಗ ಮಸಾಲ ಮಾಡೋದಕ್ಕೆ ಏನೇನು ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಅದನ್ನು ಮಾಡೋಣ. ಮಾಡಾದ್ಮೇಲೆ ಅದು ಹೆಂಗೆ ಟೇಸ್ಟ್ ಇರುತ್ತೆ ಅಂತ ನಮ್ಮ ಮನೇಲಿ ಎಲ್ಲರೂ ಟೇಸ್ಟ್ ಮಾಡಿ ಹೇಳ್ತಾರೆ. ನೀವು ನಿಮ್ಮ ಮನೇಲಿ ಓಕೆ, ಇದನ್ನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೆಂಗ್ ಬಂದಿದೆ ಅಂತ ನಮ್ಗೆ ಕಮೆಂಟ್ ಮಾಡಿ ಹೇಳ್ಬೇಕಾಯ್ತಾ? ಹೇಳು. Where let's go? Sam Samir. In Sam Samir.
ಡೈಲಾಗ ಯಾವುದು? ಬ್ಲಾಕಲ್ಲಿ ಹಾ. ಬರೀ ಲೆಟ್ಸ್ ಗೋ. ನಿಂಗೆ ಯಾರು ಇಷ್ಟ ಯೂಟ್ಯೂಬಲ್ಲಿ? ನಂಗ ಯೂಟ್ಯೂಬ್ ಬ್ಲಾಗ್ಸ್ ಅಲ್ಲಿ ಯಾರು ಇಷ್ಟ ನಿಂಗೆ? ಸ್ಯಾಮ್ ಸಮೀರ್, ವರುಣ್, ಶಾದಿ, ಫೇವ್ರೆಟ್, ತುಂಬಾ ಫೇವ್ರೆಟ್ ಯಾರು? ರಮ್ಯಕ್ಕ. ತುಂಬಾ ಒಮ್ಮೆಕಲ್ಲ. ಬ್ಲಾಗ್ ಅಲ್ಲಿ ಯಾರು ಫೇವ್ರೆಟ್ ನಿಂಗೆ? ಬ್ಲಾಗ್ ಮಾಡ್ತಾರಲ್ಲ ತುಂಬಾ ಸ್ಯಾಮ್ ಸಮೀರ್. ಸ್ಯಾಮ್ ಸಮೀರ್ ಫೇವ್ರೆಟಾ? ನೋಡ್ತೀವಿ ಒಂದು ವಿಡಿಯೋಸ್ ಎಲ್ಲ. ಹಾಯ್ ಸ್ಯಾಮ್ ಸಮೀರ್ ಅಣ್ಣ ಹೇಳು. ಹಾಯ್ ಸ್ಯಾಮ್ ಸಮೀರ್ ಅಣ್ಣ, ನಾನು ನಿನ್ ಫ್ಯಾನ್ ಹೇಳು. ನಾನು ನಿಮ್ ಫ್ಯಾನು. ಹೇಳು, ಏನ್ ಹೇಳ್ತೀಯ ಅವರಿಗೆ? ಏನು? ಏನ್ ಹೇಳ್ತೀಯ ಅವರಿಗೆ? ನೀನ್ ಅವ್ರ ವಿಡಿಯೋಸ್ ಎಲ್ಲ ನೋಡ್ತೀಯ ಅಂತ ಹೇಳು ಅವರಿಗೆ. ನಾನು ನಿಮ್ ವಿಡಿಯೋಸ್ ನೋಡ್ತೀನಿ. ನಿಂಗೆ ತುಂಬಾ ಇಷ್ಟನಾ ಅವರು? ಹೌದು. ಯಾಕೆ ಇಷ್ಟ? ನಂಗೆ ಗೊತ್ತಾಗತ್ತಿಲ್ಲ. ಅಲ್ಲ, ನಿಂಗೆ ಯಾಕೆ ಅವ್ರ ಇಷ್ಟ? ನಂಗ ಹಾ. ಒಳ್ಳೆ ಬ್ಲಾಗಿಂಗ್ ಮಾಡ್ತಾರೆ. ಪೀನಟ್ ಮತ್ತೆ ಬಿಳಿ ಎಳ್ಳನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀವಿ. ಸುಮ್ಮನೆ ಇರ್ಬೇಕು. ನೋಡಿ, ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನ ಎಲ್ಲ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಚೆನ್ನಾಗಿ ರೋಸ್ಟ್ ಆಗಿದೆ ಇದು. ನಾವು ಪೀನಟ್ ಮತ್ತೆ ಬಿಳಿ ಎಳ್ಳನ್ನು ಹಾಕೊಂಡಿದ್ದೀವಿ. ಈಗ ಇದಕ್ಕೆ ಸ್ವಲ್ಪ ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ ಹಾಕೊಂತ ಇದ್ದೀನಿ. ನಾನಿಲ್ಲಿ ಒಂದು ಈರುಳ್ಳಿ ಪೂರ್ತಿ ದೊಡ್ಡದು ಹಾಕೊಂತ ಇದ್ದೀನಿ. ಹಾಗೆ ಒಂದು 5 to 6, 7 ಅಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋದು, ಪೀಲ್ ಆಗಿರೋದು, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡಿರೋಂಥ ಸ್ವಲ್ಪ ಶುಂಠಿ, ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ ಉದ್ದುದ್ದಕ್ಕೆ ಒಂದು 4 to 5 ಹಸಿಮೆಣಸು ಕಟ್ ಮಾಡಿ ಅದನ್ನು ಹಾಕ್ತಾ ಇದ್ದೀನಿ. ಖಾರ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕೋಬಹುದು. ಇಷ್ಟು ಹಾಕ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಇದಕ್ಕೆ ಏನು ಹಾಕ್ತೀನಿ ಅಂದರೆ, ಒಂದು ದೊಡ್ಡದಾಗಿರೋ ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. 1 ಟೊಮ್ಯಾಟೊ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ, ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ತುರಿದಿಟ್ಕೊಂಡಿರುವಂಥ ಕಾಯಿ ತುರಿ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಹಾಕಿ ಈಗ ಇದನ್ನ ಚೆನ್ನಾಗಿ ಗ್ರೈಂಡರಲ್ಲಿ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡೋಣ. ಪೇಸ್ಟ್ ಥರ ಆಗಬೇಕು, ಇದು ಮಸಾಲ ಪೇಸ್ಟ್ ಆಗಬೇಕು. ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಇನ್ನೊಂದು 2 ಮಸಾಲಗಳನ್ನ ಹಾಕಬೇಕು. ಏನು ಆ್ಯಡ್ ಮಾಡಬೇಕು ಅಂತ ಇದು ಸ್ವಲ್ಪ ಪೇಸ್ಟ್ ಆಗಲಿ, ಆಮೇಲೆ ನಿಮಗೆ ತೋರಿಸ್ತೀನಿ. ಗಾಯ್ಸ್, ಈಗ ನೋಡಿ ಪೇಸ್ಟ್ ಹೆಂಗಾಗಿದೆ, ರೆಡಿ ಆಗಿದೆ. ಪೇಸ್ಟ್ ಹೆಂಗಾಗಿದೆ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಈ ಥರ ಪೇಸ್ಟ್ ಆಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ 1 ಸ್ಪೂನ್ ಅಷ್ಟು ಗರಂ ಮಸಾಲ, ಒಂದು ಸ್ವಲ್ಪ ಜಸ್ಟ್ ಖಾರದ ಪುಡಿ, ಯಾಕಂದ್ರೆ ಆಲ್ರೆಡಿ ಹಸಿಮೆಣಸು ಹಾಕಿರೋದ್ರಿಂದ. ಮತ್ತೆ ನಾವು ಧನಿಯಾ ಕಾಳು ಹಾಕ್ಬೋದಿತ್ತು, ಬಟ್ ಕಾಳು ಇರಲಿಲ್ಲ, ಸೊ ನಾನೀಗ ಪೌಡರ್ ಹಾಕ್ತಾ ಇದ್ದೀನಿ. ಧನಿಯಾ ಪೌಡರ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ. ಈಗ ಇದಿಷ್ಟನ್ನು ಚೆನ್ನಾಗಿ ಮತ್ತೆ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು, ಆ ಪೇಸ್ಟ್ನ ಈಗ ನಾವು ಬ್ರಿಂಜಾಲ್ ಬೇಯಿಸಿಟ್ಕೊಂಡಿದ್ವಲ್ಲ, ಈಗ ನಾವು ಬ್ರಿಂಜಾಲ್ನ ಬೇಯಿಸಕ್ಕಿರ್ತೀವಲ್ಲ, ನೋಡಿ ಈ ಥರ ಆಗಿರೋದು. ಈಗ ಅದು ಇನ್ನೊಂದು ಸ್ವಲ್ಪ ಬೇಯಬೇಕು. ಅದು ಇನ್ನೊಂದು ಸ್ವಲ್ಪ ಬೇಯಬೇಕು. ಸುಮ್ಮನೆ ಅದಿನ್ನೊಂದು ಸ್ವಲ್ಪ ಬೇಯಬೇಕು. ಬೇಯಲಿ ಅದು ಬೇಯೋ ಅಷ್ಟರಲ್ಲಿ ನಾವೀಗ ಮಸಾಲ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ಈಗ ಹಿಂಗೆ ಪೇಸ್ಟ್ ಆಗ್ತದೆ. ಈಗ ನೋಡಿ, ಫೈನಲಿ ನಮ್ಮ ಪೇಸ್ಟ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ರೆಡಿ ಆಗಿದೆ. ಬರೀ ತಿಂತಾನೆ ಇರ್ ನೀನು. ಸೊ ನೋಡಿ, ಈಗ ನಮ್ಮ ಪೇಸ್ಟ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಫೋಕಸ್. ಎಸ್, ಇಲ್ಲಿ ನೋಡಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಈಗ ಆಲ್ರೆಡಿ ಬ್ರಿಂಜಾಲ್ ಕೂಡ ಬೇಯ್ತಾ ಇದೆ. ಸೊ ಈಗ ಇದು ಬೇಯ್ತಾ ಇರುವಾಗೇನೆ ಈ ಮಸಾಲ ನಾವು ರೆಡಿ ಮಾಡ್ಕೊಡ್ತೀವಲ್ಲ, ಇದಕ್ಕೆ ಹಾಕ್ಬಿಡ್ತೀವಿ. ಈಗ ನೋಡಿ ಇದು ಹೆಂಗ್ ಕಾಣಿಸುತ್ತೆ, ಎಷ್ಟು ಸಕ್ಕತ್ತಾಗಿ ಕಾಣಿಸುತ್ತೆ ಅಂತ ನೀವೇ ನೋಡಿ. ಈಗ ಮತ್ತೆ ಹಿಂಗಂತೀನಿ, ಅದ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ಗಾಯ್ಸ್, ಫೈನಲಿ
ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ ನೋಡಿ ನನ್ನ ಬ್ರಿಂಜಾಲ್ ಕರ್ರಿ. ಇದನ್ನ ಬ್ರಿಂಜಾಲ್ ಎಣ್ಗಾಯಿ ಅಂತಾರೆ. ಅಂದ್ರೆ ಸಾರಿ, ಬ್ರಿಂಜಾಲ್ ಎಣ್ಗಾಯಿ ಅಲ್ಲ, ಬದನೆಕಾಯಿ ಎಣ್ಗಾಯಿ. ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ನೋಡಿ ಇವಾಗ ಎಲ್ಲರಿಗೂ ಟೇಸ್ಟ್ ಮಾಡಿಸಿ ಟೇಸ್ಟ್ ಹೆಂಗಿದೆ ಅಂತ ಕೇಳಿಸ್ತೀನಿ. ಈಗ ನೀವು ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೋಬೋದು. ನಾನು ಆಲ್ರೆಡಿ ಆಗ ಬ್ರಿಂಜಾಲ್ಗೆ ಉಪ್ಪು ಹಾಕಿದ್ರಿಂದ ಇವಾಗ ಹಾಕೋಕ್ಕೋಗಲ್ಲ. ಏನಾದ್ರು ಕಮ್ಮಿ ಅನ್ಸಿದ್ರೆ ಉಪ್ಪು ನೀವು ಉಪ್ಪು ಹಾಕೋಬೋದು. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡಿ. ಬ್ರಿಂಜಾಲ್ ಫ್ರೈ ಥರ ಕಾಣಿಸಿದೆ. ಫ್ರೈ ಆಗ್ತಾ ಇದೆ, ಫುಲ್ ಸಕ್ಕದಾಗಿ ಬೆಂದಿದೆ ನೋಡಿ ಈ ಬ್ರಿಂಜಾಲ್ಸ್ ಎಲ್ಲ. ಇದನ್ನ ನೀವು ಚಪಾತಿ ಜೊತೆ, ರೈಸ್ ಜೊತೆ, ಯಾವ ಜೊತೆ ಬೇಕು ಹಾಕೊಂಡು ತಿನ್ಬೋದು, ಸಕ್ಕದಾಗಿರುತ್ತೆ. ಸೊ ಈಗ ಇದು ಆಗಿದೆ ಆಲ್ಮೋಸ್ಟ್. ಇನ್ನೊಂದು 10% ಏನೋ ಬೇಯಬೇಕಷ್ಟೇ. ಅಂದರೆ ಆ ಮಸಾಲದಲ್ಲಿ ಹಸಿ ವಾಸನೆ ಇರುತ್ತಲ್ಲ, ಅದು ಹೋಗ್ಬೇಕಷ್ಟೇ. ಅದು ಹೋಗಿದೆ ಅಂದರೆ ಮಸಾಲ ಬೆಂದಿದೆ. ಬದನೆಕಾಯಿ ಬೇಯಬೇಕು ಇನ್ನೊಂದು ಸ್ವಲ್ಪ. ಬದನೆಕಾಯಿ ಚಿಕ್ಕ 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 ಚೆನ್ನಾಗಿ ಸಾಫ್ಟಾಗಿ ಆಗಬೇಕು, ಆವಾಗಲೇ ಅದು ಸಕ್ಕದಾಗುತ್ತೆ. ಇನ್ನು ಸ್ವಲ್ಪ ಬೇಯಲಿ. ಮಸಾಲ ಟೇಸ್ಟ್ ಬಂದಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಟೇಸ್ಟ್ ಮಾಡ್ಸೋಣ ರಶಕ್ಕಾಗೆ. ಬಾಯ್. ನಾವು ಸ್ಪೆಷಲ್ ಬ್ರಿಂಜಾಲ್ ಇದು ಮಾಡಿದ್ದೀವಿ. ಟೇಸ್ಟ್ ಮಾಡಿ ಹೆಂಗಿದೆ ಹೇಳಿ. ಸ್ವಲ್ಪ ಖಾರ ಅನ್ಸ್ಬೋದು. ಹೆಂಗಿದೆ? ಓಡೋಗ್ಬಿಟ್ಲ ಕೈಸೋಳು ಅಷ್ಟೇ. ಈಗ ಇನ್ನೊಂದು ಸ್ಪೂನ್ ಎತ್ಕೊಂಡು ಟೇಸ್ಟ್ ಆಫ್ ಮಾಡೋಣ ಹೆಂಗಿದೆ. ಸಕ್ಕತ್ತಾಗಿದೆ. ಸ್ವಲ್ಪ ನಾನು ಖಾರ ಕಮ್ಮಿ ತಿನ್ನೋದ್ರಿಂದ ನಂಗೆ ಖಾರ ಅನಿಸ್ತಾ ಇದೆ. ಬಟ್ ಅದು ಬಿಟ್ಟರೆ ಎಲ್ಲ ಸಕ್ಕತ್ತಾಗಿದೆ. ಟೇಸ್ಟ್ ಕೂಡ ಸಕ್ಕತ್ತಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ಹೇಳಲೇಬೇಕು ಹೆಂಗೆ ಬಂದಿದೆ ಅಂತ, ಆಯಿತಾ? ವೆರಿ ಸ್ಪೆಷಲ್ ಆ್ಯಂಡ್ ಯೂನಿಕ್ ರೆಸಿಪಿ. ವೆರಿ ಸಿಂಪಲ್. ಏನು ಇದು ಮಾಡೋವಂಥದ್ದು ಏನಿಲ್ಲ. ಎಲ್ಲ ಹಾಕು, ರುಬ್ಬು, ಬದನೆಕಾಯಿ ಫ್ರೈ ಮಾಡ್ಕೊ, ಅದಕ್ಕೆ ಮಿಕ್ಸ್ ಮಾಡು, ಬೇಯಿಸು, ಅಷ್ಟೇ. ಬದನೆಕಾಯಿ ಎಣ್ಗಾಯಿ ರೆಡಿ. ಸಿಂಪಲ್, ಈಸಿ. ಸೊ ಈಗ ಇದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿರ್ತೀನಿ, ಅದು ಬೇಯಲಿ. ಅದು ಫುಲ್ ಬೆಂದಾದ್ಮೇಲೆ ತಿಂದ್ಬಿಟ್ಟು ಇದು ಮಾಡೋದು ನೋಡಿ.